ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ವಿಲ್ಸನ್. ಕರ್ನಾಟಕದ ಗಡಿಯಂಚಿನಲ್ಲಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಅಕ್ರಮವಾಗಿ ಬೆಳೆದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಗಾಂಜಾದ ಗಿಡಗಳನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡೆದ ಬೀದರ್ನ ಪೊಲೀಸ್ ತಂಡ. ಇಂದು ಬೀದರ್ನಲ್ಲಿ ಸುದ್ದಿಗೋಷ್ಠಿ ಮುಖಾಂತರ ತಿಳಿಸಿದ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟೆ ಅವರು, ಬರುವಂತಹ ಉಜಿಲಾಂಬ ಅಂತ ಒಂದು ಗ್ರಾಮದಲ್ಲಿ ಗಾಂಜಾ ಸಾಗುವಳಿ ಆಗ್ತಾ ಇದೆ ಅನ್ನೋ ಮಾಹಿತಿ ಬರ್ತಿದೆ. ನಮ್ಮ ಡಿವೈಎಸ್ಪಿ ನೇತೃತ್ವದಲ್ಲಿ ಒಂದು ತಂಡ ಹೋಗಿ ಸರ್ವೆ ನಂಬರ್ 420 ಒಂದು ಹೊಲದಲ್ಲಿ ಗಾಂಜಾ ಬೆಳೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಮೇರೆಗೆ ದಾಳಿ ಮಾಡಿದ್ದಾಗ ಗಾಂಜಾ ಗಿಡಗಳು ಇದ್ದಿದ್ದು ಕಂಡುಬರುತ್ತದೆ. ಸೊ ತಕ್ಷಣ ನಾವು ಗಾಂಜಾ ಗಿಡಗಳನ್ನು ವಶಕ್ಕೆ ಪಡೆದು ಎಲ್ಲ ಕಿತ್ತಾಕುವ ಕೆಲಸವನ್ನು ನಿನ್ನೆ ಮಾಡ್ತೇವೆ. ಹಾಗೂ ಪ್ರಕರಣ ಕೂಡ ದಾಖಲಾಗಿರುತ್ತದೆ. ಈ 425 ಸರ್ವೆ ನಂಬರ್ ಹೊಲ ನಮ್ಮ ಕರ್ನಾಟಕ ಗಡಿ ಭಾಗದಲ್ಲಿ ಬರ್ತಿದೆ. ಆದರೆ ಇದರ ಮಾಲೀಕರು ಮಾತ್ರ ಮಹಾರಾಷ್ಟ್ರದವರಾಗಿರ್ತಾರೆ. ಸೊ ಅವರ ಮೇಲೆ ಕೇಸ್ ಮಾಡಲಾಗಿದೆ. ಅವರನ್ನು ಅಲ್ಲೇ ನಾವು ದಸ್ತಗಿರಿ ಮಾಡಿದ್ದೇವೆ. ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ದಸ್ತಗಿರಿ ಮಾಡಿದ್ದೇವೆ. ಹೊಲ ಮಾಲೀಕ ತಂದೆ ಅಲ್ಲಿ ಇದೆಲ್ಲ ಸಾಗುವಳಿ ಮಾಡ್ತಾ ಇರ್ತಾರೆ. ಒಬ್ಬನನ್ನು ನಾವು ದಸ್ತಗಿರಿ ಮಾಡಿದ್ದೇವೆ, ಇನ್ನೊಬ್ಬರು ಇನ್ನೂ ಎಬ್ಸ್ಕಾಂಡಿಂಗಲ್ಲಿದ್ದಾರೆ. ಆ ಹೊಲ ಯಾರ ಹೆಸರಲ್ಲಿದ್ದಾನೋ ಅವ್ರು ಮಾತ್ರ ಎಬ್ಸ್ಕಾಂಡಿಂಗಲ್ಲಿದ್ದಾರೆ. ಅವರನ್ನು ಕೂಡ ಅತಿ ಶೀಘ್ರದಲ್ಲೇ ನಾವು ದಸ್ತಗಿರಿ ಮಾಡ್ತೇವೆ. ನಿನ್ನೆ ಎಲ್ಲ ಕಾರ್ಯಾಚರಣೆ ನಡೆಸಿ ಸುಮಾರು 700ರಿಂದ 800 ಗಿಡಗಳನ್ನು ನಾವು ಕಿತ್ತಾಕಿದ್ದಾಯಿತು. ಆಮೇಲೆ ಎಲ್ಲ ನಾವು ತೂಕ ಮಾಡಿದ್ದಾಗ ಸುಮಾರು 400 kgಗಳು ಆ ಗಿಡ ಕಾಂಡ ಹಾಗೂ ಹೂವು ಎಳೆ ಎಲ್ಲ ಬೀಜ ಎಲ್ಲ ಸೇರಿಸಿ ಸುಮಾರು ಒಂದು 400 ಕಿಲೋಗಳು ತೂಕ ಬಂದಿದೆ ನಮಗೆ. ಸೊ NDPS ಅಡಿಯಲ್ಲಿ ಸೆಕ್ಷನ್ 20A1 ಅಡಿಯಲ್ಲಿ ನಾವು ಕೇಸು ದಾಖಲೆ ಮಾಡಿಕೊಂಡಿದ್ದೇವೆ. ಈ ಒಳ್ಳೆ ಕಾರ್ಯಾಚರಣೆ ನಡೆಸಿದ್ದ ನಮ್ಮ PSI ಮಂಟಾಳ ಅವರಿಗೆ ನಾವು ಡಿಪಾರ್ಟ್ಮೆಂಟ್ ವತಿಯಿಂದ ನಾವು 10,000 ಬಹುಮಾನವನ್ನು ಕೂಡ ನಾವು ಘೋಷಣೆ ಮಾಡಿದ್ದೇವೆ. ಹಾಗೂ ಆ ತಂಡಕ್ಕೂ ಕೂಡ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.